ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಫುಡ್ ವ್ಲಾಗ್. ನಾನಿಲ್ಲಿ ತೋರಿಸ್ತಿರೋ ಥರ ಅರಿವೆ ಸೊಪ್ಪು ಸಿಗುತ್ತೆ ನೋಡಿ ಊರ ಕಡೆ. ಈ ಥರ ಅರಿವೆ ಸೊಪ್ಪು, ಫ್ರೆಶ್ ಅರಿವೆ ಸೊಪ್ಪು ತೊಗೊಂಡು ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಸೋಸಿ ನೀಟಾಗಿ ಈ ಥರ ಇರುತ್ತೆ ನೋಡಿ ಗೈಸ್. ಇದನ್ನ ಈ ಥರ ತೊಳ್ಕೊಂಡು ನೀಟಾಗಿ ಇದರಲ್ಲಿ ಅರಿವೆ ಸೊಪ್ಪಿನ ಸೊಪ್ಪು ಸಾರು ಹಾಲು ಬಿಟ್ಬಿಟ್ಟು ಮಾಡ್ತಾರೆ. ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೋಡ್ಕೊಬನ್ನಿ. ಮೊದಲಿಗೆ ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಳ್ಳಿ, ಕುಕ್ಕರಲ್ಲಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ. ನೆಕ್ಸ್ಟ್ ತೊಳ್ಕೊಂಡು ಸೋರ್ಲಿಕ್ಕೊಂಡಿರೋ ಸೊಪ್ಪನ್ನ ಅದಕ್ಕೆ ನೀಟಾಗಿ ತುಂಬ್ಕೊಬೇಕಾಗುತ್ತೆ. ಕುದೀತಾ ಇರುತ್ತೆ ನೋಡಿ, ಅದಕ್ಕೆ ಈ ಸೊಪ್ಪನ್ನ ತುಂಬ್ಕೊಳ್ಳಿ, ಅಂದರೆ ಪ್ರೆಸ್ ಮಾಡಿ ಅದನ್ನು ತುಂಬ್ಕೊಳ್ಳಿ ಈ ಥರ ನೀಟಾಗಿ. ಈ ಥರ ಎಲ್ಲ ತುಂಬೆಲ್ಲ ಆದಮೇಲೆ ಒಂದು 6-7 ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿ ಎಲ್ಲ ಹಾಕೋದ್ಮೇಲೆ ಹರಳೆಣ್ಣೆ ಬರುತ್ತೆ ನೋಡಿ, ಕ್ಯಾಸ್ಟ್ರಾಲ್ ಆಯಿಲ್ ಅಂದ್ಬಿಟ್ಟು. ಆ ಹರಳೆಣ್ಣೆ ತೊಗೊಂಡು 1 ಸ್ಪೂನಷ್ಟು ಹರಳೆಣ್ಣೆ ಕೂಡ ಅದಕ್ಕೆ ಹಾಕ್ಕೊಳ್ಳಿ ಗೈಸ್. ಈ ಹರಳೆಣ್ಣೆ ಹಾಕೋದ್ರಿಂದ ಡೈಜೆಷನ್ಗೆಲ್ಲ ಒಳ್ಳೆಯದಿದು ಹರಳೆಣ್ಣೆ. ನೀಟಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಈ ಥರ ಹರಳೆಣ್ಣೆ ಕೂಡ ಹಾಕ್ಕೊಂಡು, ಮತ್ತು ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ನಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಇಷ್ಟು ಹಾಕಿಬಿಟ್ಟು ಈ ಸೊಪ್ಪು ಎಲ್ಲ ತುಂಬೆಲ್ಲ ಆದಮೇಲೆ, ಅಂದರೆ 5-10 ನಿಮಿಷ, ತುಂಬ ಹೊತ್ತು ಬೇಯಿಸ್ಕೊಳ್ಳೋಂಗಿಲ್ಲ. ಇದು ಎಳೆ ಸೊಪ್ಪಾಗಿರುತ್ತೆ. ಸೊ ಫಸ್ಟು ಕುಯ್ತಾರೆ ನೋಡಿ, ಆ ಸೊಪ್ಪಲ್ಲಿ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. 5-10 ನಿಮಿಷ ಬೇಯಿಸ್ಕೊಂಡು ಒಂದು ಸೋಸೋ ಜಾರ್ಲಿಗೆ ಹಾಕ್ಕೊಂಡು ಸೋಸ್ಕೋಬೇಕಾಗುತ್ತೆ. ಈ ಥರ ಸೋಸಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಹಾರ್ಲಿಕ್ಕೆ ಬಿಡಿ ಇದನ್ನು. ಇದೆಲ್ಲ ಹಾರ್ಕೊಂಡು ಬರೋ ಅಷ್ಟರಲ್ಲಿ ನಾವು ಇದಕ್ಕೆ ಸ್ವಲ್ಪ ಲೈಟಾಗಿ ಮಸಾಲೆ, ಅಂದರೆ ಸ್ಪೈಸಸ್ ಎಲ್ಲ ಲೈಟಾಗಿ ಇದಕ್ಕೆ ರುಬ್ಕೊಳ್ಳೋಕ್ಕೆ ಕೆಲವೊಂದು ಐಟಮ್ ಇರುತ್ತೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಒಂದು ಕಡೆ ಹಾರ್ಕೊತಾ ಇರುತ್ತೆ. ಅದ್ರ ಪಾಡಿಗೆ ಅದು ಒಂದು 5 ನಿಮಿಷ ಹಾರ್ಕೊಳ್ಳೋಕೆ ಬಿಡಿ. ಇದೆಲ್ಲ ಹಾರ್ಕೊಂಡ್ಮೇಲೆ ಇದನ್ನು ರುಬ್ಬಕ್ಕೆ ತೊಗೊಬೇಕಲ್ಲ, ಹಾಗಾಗಿ ಇದಕ್ಕೆ ಸ್ಪೈಸಸ್ನ ತೊಗೊಬೇಕಾಗುತ್ತೆ. ಮೊದಲಿಗೆ ನಾನು ಸ್ಪೈಸಸ್ ಅಂದರೆ ತೆಂಗಿನಕಾಯಿ 4 ಸ್ಪೂನು, ಚಕ್ಕೆ 1 ಇಂಚು, ಅರ್ಧ ಸ್ಪೂನ್ ಮೆಣಸು, 5-6 ಇಲ್ಕು ಬೆಳ್ಳುಳ್ಳಿ, 4-5 ಒಣಮೆಣ್ಸಿನ್ಕಾಯಿ, ಗಸಗಸೆ ಮತ್ತು ಹುರಿಗಡಲೆ 1 ಸ್ಪೂನು, ಅರ್ಧ ಸ್ಪೂನ್ ಗಸಗಸೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನನಗೇನು ತೋರಿಸ್ತಿದ್ದೀನಿ ನೋಡಿ, ಅಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫಸ್ಟು ರುಬ್ಕೊಬನ್ನಿ. ಇಷ್ಟನ್ನು ಫಸ್ಟ್ ರುಬ್ಕೊಬೇಕಾಗುತ್ತೆ. ಫಸ್ಟ್ ಹಾಕ್ಕೊಂಡು ಇಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ರುಬ್ಕೊಂಬರ್ಬೇಕಾಗುತ್ತೆ. ಇಷ್ಟೂ ರುಬ್ಕೊಬಂದಮೇಲೆ ಒಂದು ಸೈಡಲ್ಲಿ ನಾವು ಹಾರ್ಲಿಕ್ಕೆ ಇಟ್ಕೊಂಡಿದ್ದೇವೆ ನೋಡಿ ಸೊಪ್ಪು, ಅದನ್ನು ಕೂಡ ಹಾರ್ಕೊಂಡಿರುತ್ತೆ ಅಷ್ಟರಲ್ಲಿ. ಇಷ್ಟೆಲ್ಲ ಒಂದು ಟೈಮು, ಅಂದರೆ ನುಣ್ಣಗೆ ಬೇಡ, ಇಷ್ಟೂ ಒಂದು 3/4 ಭಾಗ, ಒಂದು 80% ರುಬ್ಕೊಬನ್ನಿ. ಈ ಥರ ರುಬ್ಬೆಲ್ಲ ಆದಮೇಲೆ, ಈ ಥರ ಸ್ವಲ್ಪ ನೀರೆಲ್ಲ ಹಾಕಿ ರುಬ್ಬೆಲ್ಲ ಆದಮೇಲೆ ಸೊಪ್ಪು ನಮ್ಗೆ ಎಷ್ಟು ಬೇಕು, ಅಂದರೆ ಸೈಡಿಗೆ ನೆಂಚ್ಕೊಳ್ಳೋಕೆ ಸ್ವಲ್ಪ ಎತ್ತಿಟ್ಕೊಂಡು ಸೊಪ್ಪು ಕೂಡ ಹಾಕ್ಕೊಂಡು, ಸೊಪ್ಪನ್ನ ತುಂಬ ರುಬ್ಬಬೇಡಿ, ಅದೆಲ್ಲ ಕಾಯೆಲ್ಲ ರುಬ್ಬಿರ್ತೀವಿ ನೋಡಿ. ಸೊಪ್ಪನ್ನ ಲೈಟಾಗಿ ನೋಡಿಕೊಂಡು ಒಂದು 60-70% ರುಬ್ಕೊಬನ್ನಿ. ಈ ಥರ ಖಾರ ಇರುತ್ತೆ ನೋಡಿ, ಈ ಖಾರ ರೆಡಿ ಆಗುತ್ತೆ ಸೊಪ್ಪು ಸಾರಿಗೆ. ಇದಕ್ಕೆ ನಾವು ಬಸ್ಕೊಂಡಿರೋ ನೀರಿರುತ್ತಲ್ಲ, ಆ ನೀರು ಜೊತೆಗೆ ಖಾರ ಕೂಡ ಆ್ಯಡ್ ಮಾಡಿಕೊಂಡು, ಇದಕ್ಕೆ ನಾವು ಹಸಿ ಹಾಲಾದ್ರೂ ಹಾಕ್ಕೋಬೋದು ಅಥವಾ ಕಾಯಿಸಿರೋ ಹಾಲಾದರೂ ಹಾಕ್ಕೋಬೋದು. ಈ ಥರ 1-1.5 ಗ್ಲಾಸಷ್ಟು ನಾನು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಇದು ಬಿಸಿಗಿಡೋದಕ್ಕೂ ಬಿಫೋರೇ ಹಾಲು ಇದು ಎಲ್ಲ ನೋಡ್ಕೊಂಡು, ಇದು ಎಷ್ಟು ಬೇಕಾಗುತ್ತೆ ಗಟ್ಟಿ ತೆಳು ಎಲ್ಲ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಾಲು ಎಲ್ಲ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹದ ಮಾಡಿಕೊಂಡು, ಒಂದು ನೀಟಾಗಿ ಹದ ಮಾಡಿಕೊಂಡು, ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಇದನ್ನು ಕುದಿಲಿಕ್ಕೆ ಇಡಬೇಕಾಗುತ್ತೆ ಸ್ಟವ್ ಮೇಲೆ. ಕುದಿಲಿಕ್ಕಿಟ್ಟಾಗ ಇದು ನೀಟಾಗಿ ಕುದಿ ಬರಬೇಕು, ಇಷ್ಟು ಕುದಿ ಬರಬೇಕು ಒಂದು ಮಳ್ಳು. ಇಲ್ಲಿವರೆಗೆ ಮಳ್ಳಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊಪ್ಪಿನ ಸಾರು, ಅರಿವೆ ಸೊಪ್ಪಿನ ಸೊಪ್ಪು ಸಾರು, ಹಾಲು ಸಾರು ರೆಡಿ ಆಗುತ್ತೆ ಗೈಸ್. ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ಮುದ್ದೆ ಜೊತೆ ಒಳ್ಳೆ ಮುದ್ದೆ, ಪಲ್ಯ, ಈ ಥರ ಸೊಪ್ಪು ಸಾರು ಜೊತೆ ಊಟ ಮಾಡ್ತಾಯಿದ್ರೆ, ಒಂದು ಸೈಡಿಗೆ ಒಂದು ಹಪ್ಪಳ, ಎನಿ ಸೈಡಿಗೆ ಹಾಕ್ಕೊಂಡು ಊಟ ಮಾಡ್ತಿದ್ರೆ, ಆ ಸ್ಟೈಲೇ ಸೂಪರು. ನಾಟಿ ಸ್ಟೈಲ್ ಸೊಪ್ಪು ಸಾರು ಸೂಪರಾಗಿರುತ್ತೆ. ನೀವು ಈ ಥರ ಮಾಡ್ಕೊತೀನಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬಿಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.